ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ಕೆ-ಸ್ಟೆಪ್ಸ್ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಂಟಿಯಾಗಿ ಪ್ರಾಯೋಜಿಸ್ತಾ ಇರತಕ್ಕಂಥ ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆ ಶಾಲಾ ವಿದ್ಯಾರ್ಥಿಗಳಿಗಾಗಿ ನಡೆಸ್ತಾ ಇದ್ದಾರೆ. ಭಾರತ ರತ್ನ ಸರ್ ಸಿ.ವಿ. ರಾಮನ್ ಅವರ ಹೆಸರಲ್ಲಿ ನಡೀತಾ ಇರತಕ್ಕಂಥ ಈ ಸ್ಪರ್ಧೆಯ ಆಯ್ಕೆಯ ಸುತ್ತುಗಳನ್ನು ನೋಡಿದ್ದೀರಾ, ಕ್ವಾರ್ಟರ್ ಫೈನಲ್ಸ್ ನೋಡಿದ್ದೀರಾ. ಇವತ್ತು ಮೊದಲನೇ ಸೆಮಿಫೈನಲ್ ಸ್ಪರ್ಧೆಯನ್ನು ನಾವು ನೋಡಲಿದ್ದೇವೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದಿರುವ ವಿದ್ಯಾರ್ಥಿಗಳ ಪರಿಚಯ, ಮುಂದಿನ ಪ್ರಯೋಗವನ್ನು ಮಾಡಿ ನಮಗೆ ತೋರಿಸಲಿದ್ದಾರೆ ಶ್ರೀ ಜಿ.ಎಸ್. ಹತ್ತಿಮತ್ತೂರವರು. ಯಾವ ಪ್ರಯೋಗ ಮಾಡ್ತಾರೆ ನೋಡು. ಎಲ್ಲರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಲಂಬಕೋನ ತ್ರಿಭುಜವನ್ನು ತೆಗೆದುಕೊಂಡಿದ್ದೇನೆ. ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನವನ್ನುಂಟು ಮಾಡುವ ಬಾಹುವನ್ನು, ಒಂದು ಬಾಹುವನ್ನು ಅಕ್ಷವನ್ನಾಗಿರಿಸಿಕೊಂಡು ನಾನು ಅದನ್ನು ತಿರುಗಿಸ್ತಾ ಇದ್ದೇನೆ, ಅಂದರೆ ಭ್ರಮಣೆಯನ್ನು ಮಾಡ್ತಾ ಇದ್ದೇನೆ. ಕಾಣಿಸ್ತಾ ಇದೆಯಾ? ಭ್ರಮಿಸ್ತಕ್ಕಂಥದ್ದು ಕಾಣಿಸ್ತಾ ಇದೆಯಾ? ಅದರ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಉಂಟಾದ ಘನಾಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವೇನು? ಸರ್ಫೇಸ್ ಏರಿಯಾ ಎಷ್ಟು ಅಂತ ಹೇಳಿ. ಧಾರವಾಡ. ಟೋಟಲ್ ಸರ್ಫೇಸ್ ಏರಿಯಾ ಅಥವಾ ಲ್ಯಾಟರಲ್ ಸರ್ಫೇಸ್ ಏರಿಯಾನ? ಪಾರ್ಶ್ವ ಮೇಲ್ಮೈ, ಲ್ಯಾಟರಲ್ ಸರ್ಫೇಸ್ ಏರಿಯಾ. ಪಾರ್ಶ್ವ ಅಂದ್ರೆ ಲ್ಯಾಟರಲ್. ಪೈಆರ್ಎಲ್. ತಾವು ಹೇಳ್ತೀರಾ ಶಿರ್ಸಿ ಅವರು? ಪೈಆರ್ಎಲ್. ಉತ್ತರವನ್ನ ನೋಡು. πr/l ಚದರ ಮಾನಗಳು ಸರಿಯಾಗಿದೆ ಉತ್ತರ. ಯಾರಿಗೆ? ಧಾರವಾಡದವ್ರು ಕೊಡ್ಬೋದಾ? ಧಾರವಾಡದವರಿಗೆ ಹಲ್ಲುಗಳ ರಕ್ಷಣೆ ಹೇಗೆ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ.